ಇದು ದೊಡ್ಡ ಅಭಿಷೇಕ ಐತಿ. ಹೌದು. ದೊಡ್ಡ ಅಭಿಷೇಕ ಅಂದ್ರ 12 ಸುದಿ ಒಂದು ದೊಡ್ಡ ಅಭಿಷೇಕ ಇದೆ. ಹಾ. ಈ 6 ತಿಂಗಳಿಗೆ ವರ್ಷಕ್ಕೆ ಏನ್ ಮಾಡ್ತಾರಲ್ಲ ಇದು ಸಾದಾ. ಇದು 12 ವರ್ಷ ಹರಿಕಂದ್ರೇವ ದೊಡ್ಡ ಅಭಿಷೇಕ ಆತ. ಹೌದೇಮ್ಮ. ಅದ್ರಾಗ ಮುಗಿ ನಾವು ಉದಿನ ಕಡೆನೆ ಬಿಟ್ಟು ಬಂದಿವ. ಹಾ ಹಾ. ಸಣ್ಣ ಹೋಗಿ ಬರ್ತಿಲ್ಲ. ಯಮ್ಮ ನೀನ ಹೋಗ್ತಿರ್ಬೇಕು. ಏನ ಹೋಗಲ್ಲ. ಯಮ್ಮ ಹಿಂಗಂದಿ. ನಿಮ್ಮ ನಾನ ಹೋಗ್ತಿರ್ಲಿಲ್ಲ. ಹೋಗಿ. ಯಮ್ಮ ಆಗ್ಲಿ ಸ್ವಲ್ಪ ಇಲ್ಲ ಕುತ್ಕೊಂತಾರ. ಜಾತಿ ಬಂದು ಅಣ್ಣ ಉದಿನ ಕಟ್ಟಿದವ್ರಿ. ಅಣ್ಣ ಉದಿನ ಕಟ್ಟಿ ಕೊಡ್ಲ. ಅಣ್ಣ ಕುಟ್ಮ ಬಂದಿದ್ರು ಕೊಡ್ಲ. ಅದು ಅಣ್ಣ ರೊಕ್ಕ ಇಟ್ಟದ್ರಿ ಇಷ್ಟ ಆದ್ರಿ. ನಮ್ಮ ಕಡೆ ಚಿಲ್ಲರ ಇಲ್ಲಿಲ್ಲ. ಹೌದ್ರಿ. ಆದ್ರೆ ನಮ್ಮ ಕಡೆ ಚಿಲ್ಲರ ಇಲ್ಲಪ್ಪ ಈಗ. ಹಿಂಗಂದ್ರಿ ಅಷ್ಟು ವಿಶ್ವಾಸ ನಮ್ಮ ಮೇಲೆ ಆಗ್ಲೇ ಅಣ್ಣ. ಹಂಗಾರ ಹೋಗಿ ಬರ್ತೀನಿ ನೋಡಿ. ಯಾಕೆ ಬರ್ಲಿಕ್ಕಿಲ್ಲ ಬರೋಣ. ಅಣ್ಣ ಚಂದ ಹೇಳ್ತಾರ್ರಿ. ಯಾಕಂಗೆಯಲ್ಲಿ ಅವತಾರ ಆಗಲಿ ಸಿಂಗಾರ ಬಡವನ ನಿನ್ನ ಎಲೆ ಬಡವನ ನಿನ್ನ ಎಲೆ ದರಕಾರ. ಅಣ್ಣ ಚಂದ ಹೇಳ್ತಾರ್ರಿ. ಉತ್ತವರಿಗೆ ಎತ್ತಿದೆಯ ಅಲಂಕಾರ ಸಾವುಕಾರ ಮಗಳಂಗ ಶೀಲವಟ ಹಣ್ಣಿನ ಚಾಕಾರ ಶೀಲವಟಿ ಹಣ್ಣಿನ ಚಾಕಾರ. ಗಂಡ ನನ್ನಗ ತಗಿನ ಚಾಪೋರ ಅಕ್ಕವನ ದೇವರ ಅದ ಕೊಯ್ಯ ಮಾಡುವೆ ನಮಸ್ಕಾರ. ಅದ ಕೊಯ್ಯ ಮಾಡುವೆ ನಮಸ್ಕಾರ. ತಂಗಿ ಬರ್ತಲ್ಲ ಅಣ್ಣ ನಾನು ಹೇಳ್ತಿದ್ದಿಲ್ಲ ಅಂತ ಹೇಳಿ ಹೇಳ್ತಾರ್ರಿ. ತಂಗಿ ಇಟ್ಟಿದೆ ಅಲಂಕಾರ ಕಾಣಿಸ್ತಿ ಸಾವುಕಾರ ಮಗನಂಗ. ತಂಗಿ ಎಷ್ಟು ಬಾಳ ಚಟ್ರಾಗ ಎಷ್ಟು ಅಂಶ ತಂಗಿ ನೀನು ಕೊಂಡಾಗ ಬರ್ತಾ ಇವತ್ತಕ್ಕ ನೋಡುವ ತಂಗಿ. ಅಣ್ಣ ಹಿಂಗಂದ್ರಲ್ಲ ಅಣ್ಣ ಹೇಳ್ತಿರ್ ಕೇಳಲ್ಲ. ತಂಗಿ ಅಣ್ಣ ಹೇಳ್ತಿರ್ ಕೇಳ್ತಾರ್ರಿ. ತಂಗಿ ಚಂದವಾಗಿ ನೋಡು. ಬಿಡೋದಾರಿ ಬಿಡ ಬಿಡೋದಾರಿ ಹುಡುಗನ ಜಲ ಮ್ಯಾಲ ಮ್ಯಾಲ
ಅಣ್ಣ ಪರಿಸರ ಹೆಣ್ಮಕ್ಳ ದಾರಿ ಕಟ್ಟಿಸಿರಲ್ಲ ಹಾ. ಅಣ್ಣ ಸುಮ್ಮನೆ ದಾರಿ ಬಿಡೋತಾರ ರೀ ತಂಗಿ ಹಾ. ನಾ ಐತಿ ದಾರಿ ಬಿಡುದು ನೋಡು. ಏನು ಅಣ್ಣ ಹಾ. ನನ್ನ ಕೂಡ ಗೊತ್ತ ಕೇಳಕ್ ಬಂದಾರ ನೀವ್ಯಾರು ಮತ್ತೆ ನಿಮ್ಮ ಹೆಸರೇನ್ರಿ? ತಂಗಿ ಹಾ. ನಾನು ಕುಣ ಗುರ್ತ ಹೇಳ ನೀನ್ ಕುಣ ಗುರ್ತ ಹೇಳ್ತಲ್ಲ ಹೌದ್ರಿ ಅಣ್ಣ? ಹೌದಾ ತಂಗಿ? ಹೌದ್ರಿ. ತಂಗಿ ಹಾ. ಹುಡುಗುಳ್ಯಾಳ ಆಹಾ ಹುಡುಗ ಸಿದ್ದಾಪುರ ಹಾ ಸಿದ್ದಾಪುರ ಮುಂದೆ ಐತ್ಯಾಳ. ಆಹಾ. ಜಾತಿ ಮಾತೈತಿ ಮೂಗಿ 31 ಮುತ್ತು ವಯಸ್ಸು. ಹಾ. ತಂಗಿ ನನಗ್ ಬಂದ ಬಾಳಣ್ಣ ಬಾಳಣ್ಣ ಅಂತಾರ ನೋಡು. ಬಾಳಣ್ಣ ಬಾಳಣ್ಣ ಅಂತಾರ್ರಿ. ಹಾ ಪೂರ್ತಿ ಹೇಳಬಿಟ್ರಿ ಅಡ್ರೆಸ್ರ? ಬಾಳಣ್ಣ ರೀ ಸಮಯದಲ್ಲಿ ಬಾಳ ಬಂದಪ್ಪ ಹಾ. ಅಣ್ಣ ಪೂರ್ತಿ ಅಡ್ರೆಸ್ ಹೇಳುತ್ತಾರ್ರಿ. ತಂಗಿ ಹಾ. ನನಗ್ ಬಂದ ಹಾ, ಹಾ. ಕಡ್ಲಿ ಬಾಳಣ್ಣ ಬಾಳಣ್ಣ ಅಂತಾರ ನೋಡು. ಅಣ್ಣ ಹಿಂಗಂದ್ರಲ್ಲ ಹಾ. ಅಣ್ಣ ನಿಮ್ಮ ಕೂಡ ಗುಂತ ತಿನ್ನಂಗ ಐತಾರಿ ಬಿಡುತ್ತಾರ್ರಿ. ತಂಗಿ ಬೆಳೆ ಒಟ್ಟು ಕಮ್ಮಿ ಮಂಜು ಒಳಗ ನಾನು ಕುಣ ಗುರ್ತಕ್ಕೆ ಇದೆ ನೀನು ಕುಣ ಗುರ್ತ ಹೇಳ್ತಕ್ಕ ಹಾ, ಹಾ. ಆಯ್ತು ದಾರಿ ಬಿಡುದು ನೋಡುವ ತಂಗಿ. ಅಣ್ಣ ಹಿಂಗಂದ್ರಲ್ಲ ಹಾ. ನನ್ನ ಕುಣ ಗುಂತ ಹೇಳಬೇಕ್ರಿ. ಹೇಳಬೇಕ ನೋಡ್ ತಂಗಿ. ಅಣ್ಣ ನನಗ ಬಂದ ಗಂಗಾ ಗಂಗಾ ಅಂತ ನೋಡ್ರಿ. ಏನವ ತಂಗಿ ಹಾ ಎಟ್ಟಿ ಸಭಾದಾಗ ಹಾ ಗಂಗಾ ಅಣ್ಣಾರು ಬಾಳ ಮಂದಿ ಅದಾರು. ಹಾ ತಂಗಿ ಯಾ ಗಂಗಾ ಅಂತ ತಿಳ್ಕೊಬೇಕವ? ಅಣ್ಣ ಹಿಂಗಂದ್ರಲ್ಲ ಹಾ ಅಣ್ಣ ಪೂರ್ತಿ ಅಡ್ರೆಸ್ ಹೇಳಿ ದಾರಿ ಬಿಡ್ತೀರಿ ಇಲ್ಲ ದಾರಿ ಬಿಡುದಿಲ್ಲ ಮತ್ತೆ ಭಾಳ ಇದು ಮಾಡಿರ್ತಾವ. ಹಲೋ ಕರಿಯೋದ ಎಷ್ಟು ಮಾಡ ಕೆರಿ ಬಟ್ಟಣ ಏಯ್ ಇಲ್ಲೇ ಕರಿಯೋದ ಸೌಂಡ್. ಹಲೋ 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 ಇರ್ಲಿ ಬಾ ಹಲೋ 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 ಆಯ್ತು ರೀ ಹಲೋ 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 ಅಣ್ಣ ನನ್ನ ಕುಣ್ಣ ಬರ್ತಾ ಹೇಳ್ಬೇಕಲ್ಲ
ಅಣ್ಣ ಹೇಳ್ತೀನಿ ಕೇಳ್ತಾರ್ರಿ ತಂಗಿ ಚಂದವಾಗಿ ಹೇಳು ನೋಡು. ಹಲೋ ಬಾಳಣ್ಣ ಕೇಳು ಚಿತ್ತಗೊಟ್ಟ ಬಾಳಪ್ಪನ ಕೇಳು ಚಿತ್ತಗೊಟ್ಟ ಎಲ್ಲ ಮನೆ ಬೈಲದ ಗಂಡ ಬಾಳಣ್ಣ ಕೇಳು ಬಾಳಪ್ಪಣ್ಣ ಕೇಳು ಬಾಳಣ್ಣ ಕೇಳು ಚಿತ್ತ ಗೊಟ್ಟಾಯಣ್ಣ ತವರ ಮನೆ ಬೈಲದ ಗಂಡ ನಟ ಬಾಳಣ್ಣ ಕೇಳು ಚಿತ್ತಗೊಟ್ಟ ಬಾಳಪ್ಪನ ಕೇಳು ಚಿತ್ತಗೊಟ್ಟ ಎಲ್ಲ ತವ್ರ ಮನೆ ಬೈಲದ ಗಂಡ ಬಾಳಣ್ಣ ಕೇಳು ಚಿತ್ತ ಗೊಟ್ಟ ಬಾಳಪ್ಪಣ್ಣ ಕೇಳು ಚಿತ್ತ ಗೊಟ್ಟಾಯಣ್ಣ ತವರ ಮನೆ ಬೈಲದ ಗಂಡ ನಟ ನನ್ನ ಪಟ್ಟ ಶಾರ ಮಂಗಳೂರ ನನ್ನ ಪಟ್ಟ ಶಾರ ಮಂಗಳೂರ ಎಲ್ಲ ತವ್ರ ಮನೆ ಬೈಲದ ಗಂಡ ಎಣ್ಣಪಟ್ಟ ಶಾರ ಹೊಂಗಾಲೂರ ಎಣ್ಣಪಟ್ಟ ಶಾರ ಹೊಂಗಾಲೂರ ಎನ್ನ ತವರ ಮನೆ ಬೈಲಾಡ ಗಂಡ ನಟ ವೀರಪಕ್ಷಿ ಬಸವಂತ ಮೈದನರ ವೀರಪಕ್ಷಿ ಬಸವಂತ ಮೈದನರ ಆಲಗರೀರ ಆತ್ಮಿಕ ಪ್ರಾಣೇಶ್ವರ ಅಣ್ಣ ಇರಪಕ್ಷಿ ಬಸವಂತ ಮೈದೂನರ ಇರಪಕ್ಷಿ ಬಸವಂತ ಮೈದೂನರ ಅಲಗಾರಿರ ಆಗಬೇಕು ಪ್ರಾಣೇಶ್ವರ ಆ ಹೊಂಗಾಲ ಶಾರ ರಂಗಾಲಲ ಬಂಗಾಲ ಶಾರ ರಂಗಾಲಲ ಎನ್ನ ತವರ ಮನೆ ಬೈಲುವದ ಗಂಡ ಮೆಟ ಅಣ್ಣ ನನ್ನ ಕುಣ ಗುರ್ತ ಹೇಳ್ಬೇಕಲ್ಲ ಹೇಳ್ಬೇಕು ನೋಡು ತಂಗಿ. ನನ್ನ ಕೊಟ್ಟದು ಶಾರ ಬೈಲಂಗಲ್ಲ ನನ್ನ ತೋರ್ಮಣಿ ಬೈಲೋಡ ಹಾ. ಇದೊಂದು ಆ ಈರ್ ಪಕ್ಷಿ ಬಸರು ಬಂದ್ರೆ ನೋಡಿ ಮೈದಿಂಡ್ರ ಆಗ್ಬೇಕು ಆ ಲಗಲಸರು ಬಂದ್ರೆ ಪ್ರಾಣಕಾಂತ ಆಗ್ಬೇಕು ಅಣ್ಣ ನನಗೆ ಬಂದ ಲಗಲಾರ್ ಗಂಗಾ ಲಗಲಾರ್ ಗಂಗಾ ಅಂತ ನೋಡ್ರಿ ತಂಗಿ ಲಗಪ್ಪ ನೀತಿ ಅನ್ನೋದು ಗೊತ್ತಾತು ನಾ ಹಾಕಿ ದಾರಿ ಬಿಟ್ಟಿದನು ಹಾ. ನೀವು ಅಂತಿ ಹೋಗ್ಬೇಕು ನೋಡು. ಅಣ್ಣ ಇಷ್ಟು ಕುಣ ಗುರ್ತ ಯಾಕೆ ಹೇಳಿದಪ್ಪ ಏನವ ತಂಗಿ ನಾ ಅಕಸ್ಮಾತ್ತಾಗಿ ಕಾಳ ಕಡಿ ವ್ಯಾಪಾರ ಮಾಡ್ಕೋತ ಹಾ ಹಾ ಚಿಪ್ಪನ ಕಟ್ಟಿಗೆ ಬೈನ್ ಅಂದ್ರ ಹೌದ್ರಿ ತಂಗಿ ಹಾ ಒಂದು ಬೈಟ್ ಚಿಣಿಮಿ ಹಾ ಹಾ ಒಂದು ತಮಿಗೆ ನೀರು ಕೊಟ್ಟತ್ತ ಹಾ ಏನ್ ನೋಡುವ ತಂಗಿ. ಅಣ್ಣ ಎಷ್ಟು ಕರೆಗೆ ಹಾ ಏನು ಅಣ್ಣ ಅಕಸ್ಮಾತ್ ಕಾಳ ಕಡೆ ವ್ಯಾಪಾರ ಮಾಡ್ಕೊತ ದಾರಿ ತಪ್ಪಿ ರಾಮದ್ರ ತಾಲೂಕು ಚಿಪ್ಪಲಕಟ್ಟಿಗೆ ಬಂದ್ರ ಒಂದ್ ತಮ್ಮ ನೀರು ಅಷ್ಟ ಅಲ್ರಿ ನಿಮ್ ಊಟ ಮಾಡಿಸಿ ಕಳಿಸ್ತೀನಿ ನೋಡ್ರಿ ತಂಗಿ ಅಗತ್ಯವಾಗಿ ಬರ್ತ ನೋಡು. ಅಣ್ಣ ಹೋಗಿ ಬರ್ತೀರಲ್ಲ ಹಾ, ಹೋಗಿ ಬರ್ತೀನಿ. ಅಣ್ಣ ನಮಸ್ಕಾರ ಬರೋಂತ್ರ. ತಂಗಿ ನಮಸ್ಕಾರ. ಇವ ಅಣ್ಣನ ಮಗಳೇ ಊದಿನ ಕಡೆ ತೊಗೊಂಬರ್ತಾನ ಅಂತ ಹೇಳಿ ಅತ್ತ ಹೋಗ್ಬಿಟ್ಟಿಲ್ಲ. ಇವ ದೊಡ್ಡ ಜಾತ್ರೆಗೆ ಆದ್ಲ ತಟ್ಟು ತಟ್ಟು ಹೇಳಿ ಬರ್ಬಾರ್ದ ಇಷ್ಟ ತಡ ಆತೇವ ಅದು ತಡಾತಲ್ಲ ಹೌದಮ್ಮ ಆಗ್ಲಿ ನನ್ನ ಮಗಳ ನನಗ ಮತ್ತೊಂದು ಮಾತ್ರ ಸಂಶಯ ಬಂತ. ಯಮ್ಮ ಏನದು ಅಲ್ಲಿ ಅಂಗಡಿಗೆ ಹೋದಲ್ಲಿ ಹಾ ಹಾ ಯಾರೋ ಸ್ವಲ್ಪ ನಿನ್ಗೆ ಆಟ ದಾರಿ ಕಟ್ಟಿದ್ರಲ್ಲಿ ಇವ ಯವ್ವ ಅದನ್ನ ಯಾವಾಗ ನೋಡಿದೀನಿ ನಾನು ನೋಡಿಲ್ಲ ಇವ. ಹೌದು ಹಾ. ಏನ್ ನೋಡಿದೆ ಯಾರ ಹೇಳಿದ ಅಂಗಡಿಗೆ ಕಳಿಸ್ತಾರ ಅಂತ ಹೇಳಿ ನಾ ಒಳಗ್ ಗಪ್ಪ ಕೂತ ಅಂತ ತಿಳ್ಕೊಂಡೇನ. ಹಾ ನನ್ನ ಕಡೆ ಹೆಚ್ಚುತ್ತ ಹಾ ನೋಡ್ಬೇಕಲ್ಲ ಇವ ನಾನು. ಹಾ ಹಾ ಇವ ಅವ್ರು ಯಾರ ಯಮ್ಮ ಹಿಂಗಂದೆಲ್ಲ ಯವ್ವ ಆ ಬಳಪಣ್ಣ ಅವ್ರು ಬಳಪಣ್ಣ. ಕುರುಕಡ್ಲಿ ಬಳಪಣ್ಣ ಅಂತ ಏನಂದೇವ ಯಮ್ಮ ಅವ್ರ ಗುಣ ಗುರ್ತ ನನಗೆ ಕೇಳು ನನ್ನ ಗುಣ ಗುರ್ತ ಅವ್ರಿಗೆ ಹೇಳಿ ಅವ್ರ ಗುಣ ಗುರ್ತ ನಾ ಕೇಳಿ ಯಮ್ಮ ಇಷ್ಟು ಕೇಳಿ ದಾಟಿ ಬನ್ನಿ ನೋಡಿವ ಇವ ಇಷ್ಟ ಅಲ್ಲ ಯಮ್ಮ ಇಷ್ಟನ ಹೌದಾ ಹಾ ಅದಕ್ಕೆ ನನಗ ಕೋಣಿಲ್ಲ ಗುರ್ತಲ್ಲ ಹಾ ಹಾ ಆ ಹುಡುಗನ ಕೂಡ ಯಾಕೆ ಮಾತಾಡ್ಕೊಂತ ನಿಂತಾಳ ಬರ್ಲಿಕ್ಕಂತ ಸಿಟ್ಟಾಗಿದ್ದು ಮತ್ತ ಯಮ್ಮ ಹಂಗೇನಿಲ್ಲ ಏನು ಸಮಸ್ಯೆ ಇಲ್ಲ. ನಮ್ಮ ಅಣ್ಣ ಇವ ಇರ್ಲಿ ಹಾ ಇನ್ನು ಮೇಲೆ ಗುಡಿಗೆ ಅದ್ರ ಹೋಗೋಣಲ್ಲ. ಯಮ್ಮ ಹೋಗೋಣಲ್ಲ ಇವ ಮತ್ತಾರು ಹೇಳ್ತ ಕೇಳೆ ಯಮ್ಮ ಚಂದ ಹೇಳ್ತಾವು ಬಸವನ ದೇವರ ಗುಡಿಯೇ ಕಾಣಿಸುವಲ್ಲ ಯಾವ ಕಾಡೆ. ಬಸವನ ದೇವರ ಗುಡಿಯೇ ಕಾಣಿಸುವಲ್ಲ ಯಾವ ಕಾಡೆ. ನಡೆದ ನಡೆದ ಬಂತ ಬೇಸರ. ಆ ಬಸವನ ದೇವರ ಗುಡಿಯ ಕನವಲತ ಯಾವ ಕಾಡ ಬಸವನ ದೇವರ ಗುಡಿಯ ಕನವಲತ ಯಾವ ಕಾಡ ನಡೆದ ನಡೆದ ಬಂತ ಬೇಸರ ಬ್ಯಾಸಿಗೆ ಬಿಸಿಲಿನ ಕಿಡಿಯೇ ಹೌದಲ್ಲ? ಹಾರತೈತಿ ಯವ್ವ ಹುಡಿಯೇ. ಬ್ಯಾಸಿಗೆ ಬಿಸಿಲಿನ ಕಿಡಿಯೇ ಹಾರತೈತಿ ಯವ್ವ ಹುಡಿಯೇ. ಹೊಟ್ಟಿ ಒಳಗೆ ಆಗತೈತಿ ಗಡ ಪೀಡೆ. ಆ ಬ್ಯಾಸಿಗೆ ಬಿಸಿಲಿನ ಕಿಡಿಯ ಹಾರತೈತ ಯವ್ವ ಹುಡಿಯ ಬ್ಯಾಸಿಗೆ ಬಿಸಿಲಿನ ಕಿಡಿಯ ಹಾರತೈತ ಯವ್ವ ಹುಡಿಯ ಹೊಟ್ಟಿ ಒಳಗಾದ
ಗುಂಪಿನ ಒಳಗೆ ಕಾಣಿಸುವಲದ ದೇವರ ನಡೆದ ನಾಟದ ಬಂತ ವ್ಯಾಸರ ಆ ಗಿಡದ ಗುಂಪಿನ ನಡುವೆ ಕನವಲದ ದೇವರ ಗುಡದ ಗುಂಪಿನ ನಡುವೆ ಕನಸವಲದ ದೇವರ ನಡೆದ ನಡೆದ ಬಂತ ವ್ಯಾಸರ ಯವ ಅಣ್ಣನ ಮಗಳೇ ಬಸವಂದರ ಗುಡಿ ಹಾ ಹಾ ಯವ ಇಲ್ಲೇ ಇದ್ದಿಂದ ಕರ್ಕೊಂಡು ಬಂದಿ ಯಮ್ಮ ಹೌದಲ್ಲ ಆದ್ರೆ ಇವ ಗುಡಿ ಇನ್ನು ಎಲ್ಲೆಲ್ಲಿಯೂ ಕಾಣುವುದಲ್ಲ ಯಮ್ಮ ಹಿಂಗಂದೆಲ್ಲ ಯವ್ವ ನೋಡಲ್ಲ ಮಿಂಚ ಮಿಂಚ ಲೈಟ್ ಸರ ಹಾ ಇಲ್ಲಿ ಮುಂದೆವ ಯಮ್ಮ ಹಾ ಹಾ ಯಮ್ಮ ಇನ್ನು ಮೇಲೆ ಒಂದು ಪದ ಹಾಡುವಲ್ಲೇ ಎರಡು ಪದ ಹಾಡೋನು ಹಾಡಿದ್ರ ಎರಡು ಪದ ಹಾಡೋಲಿ ಮೂರು ಪದ ಹಾಡಿದ್ರೆ ಬಸವನ ಗುಡಿಗೆ ಹೋಗ್ತೀವಿ. ಬಸವಂದರ ಗುಡಿಗೆ ಬರ್ತೀವಿ ಆಗ್ಲಿ ಅಮ್ಮ ಅದು ಖರೆ ನೀವ ಹೌದಲ್ಲ ಆಡಿದ್ರೆ ಮೂರು ಮಾತ ಹಾ ಹಾ ಹೂಡಿದ್ರೆ ಮೂರು ಗುರಿ ಯಮ್ಮ ಹೌದಲ್ಲ ಇವ ಒಂದು ಪದಾನಲ್ಲಿ ಎರಡು ಪದ ಅಂದಿ ಹಾ ಹಾ ಎರಡು ಪದಾನು ಮೂರು ಪದ ಅಂದಿ ಅಂದ್ರೆ ಹಾ. ಸದ್ದ ಬಸವಂದರ ಗುಡಿಗೆನ ಹೋಗ್ಬಿಡ್ತೀವಿ ಹೌದಲ್ಲ ಯಮ್ಮ ಹೇಳ್ತೀರಿ ಕೇಳುತ್ತಲ್ಲ ಅವು ಹಲೋ ಆಯ್. ಹಾಂ ಯಮ್ಮ ಹೇಳ್ತೀರಿ ಕೇಳುತ್ತಲ್ಲ ಅವು ಚಂದವಾಗಿ ಹೇಳಿವ ಸ್ವಲ್ಪ ಸೌಂಡ್ ಬಿಡ್ರಿ ತಮ್ಮ ಸೌಂಡ್ ಫುಲ್ ಬಿಡ್ರಿ ಆಯ್ ಗುಡಿ ಸನೇಕ ಬಂದೇವ ನಾವ ದೇವಸ್ಥಾನಕ್ಕೆ ಬಂದೇವ ನಾವ ಪೂಜೇರಿ ಹುಡಕಮ್ಮ ನೀನಾಯ ಗುಡಿಸನೇಕ ದೇವಸನೇಕ ಗುಡಿಸನೇಕ ದೇವಸನೇಕ ಗುಡಿಸನೇಕ ಬಂದೇವನಾವ ದೇವಸನೇಕ ಬಂದೇವನಾವ ಪೂಜೇರಿಯದ ನಮ್ಮ ನೋಡ ಹೋಗಿ ಪೂಜೆ ಅದನ್ನೇ ನೋಡ ಗುಡಿ ಒಳಗ ಹೋಗಿ ಪೂಜರದ ನೋಡ ಗುಡಿ ಒಳಗ ಹೋಗಿ ಪೂಜೆ ಅದನ್ನೇ ನೋಡ ಗುಡಿ ಒಳಗ ಹೋಗಿ ಪೂಜರದ ನೋಡ ಗುಡಿ ಸನ್ನೇಕ ಬಂದೀವ ನಾವ ದೇವಸ್ಥಾನಕ್ಕ ಬಂದೀವ ನಾವ ಪೂಜೇರಿ ಹುಡಕಮ್ಮ ನೀನಾಯ ಗುಡಿಸನೇಕ ದೇವಸನೇಕ ಗುಡಿಸನೇಕ ದೇವಸನೇಕ ಗುಡಿಸನೇಕ ಬಂದೇವನಾವ ದೇವಸನೇಕ ಬಂದೇವನಾವ ಪೂಜೇರಿಯದ ನಮ್ಮ ನೋಡ ಏರಿಯಲಿಯುತ್ತ ಚೆನ್ನ ತಾಯಿ ಬಳಸುತ್ತ ಎಂದ ದೇವರಿಯುವುದು ಚಂದ ತಾಯಿ ವರ್ಷನು ಇಂದ ದೇವರಿಗೆ ಹೋಗುದು ಚೆನ್ನ ತಾಯಿ ಬಳಸುತ್ತ ಎಂದ ದೇವರಿಯುವುದು ಚಂದ ತಾಯಿ ವರ್ಷನು ಇಂದ ಗುಡಿ ಸನ್ನೇಕ ಬಂದೀವ ನಾವ ದೇವಸ್ಥಾನಕ್ಕ ಬಂದೀವ ನಾವ ಪೂಜೇರಿ ಹುಡಕಮ್ಮ ನೀನಾಯ ಗುಡಿಸನೇಕ ದೇವರ ಸನೇಕ ಗುಡಿಸನೇಕ ದೇವರ ಸನೇಕ ಗುಡಿಸನೇಕ ಬಂದೇವನಾವ ದೇವರ ಸನೇಕ ಬಂದೇವನಾವ ಪೂಜೇರಿಯದ ನಮ್ಮ ನೋಡ ಯಮ್ಮ ಗುಡಿಗೆ ಬಂದೇವು ಯವ್ವ ಗುಡಿಗೆ ಬಂದಿವಲ್ಲ ಅಲ್ಲ ಅಟ್ಟು ಕರೆಕ್ಟ್ ಒಂದ ಲೆವೆಲ್ ಇಟ್ಬಿಡ ಒಂದ್ ಹೆಚ್ಚು ಇರ್ಲಿ ಬೈ, ಬರೋಬ್ಬರಿ ಐತಿ. ಸೇಮ್ ಇಟ್ಬಿಡ ತಮ್ಮ ಇಷ್ಟ ಇರ್ಲಿ ಯಮ್ಮ ಮತ್ತೆ ಕಮ್ಮಿ ಮಾಡಿ ನೋಡ್ರಿ. ಹೆಚ್ಚ ಕಡಿಮೆ ಮಾಡಬೇಡ್ರಿ ಯವ್ವ ನನ್ನ ಮಗಳೇ ಹಲೋ ಇನ್ನ ಪೂಜಾರಿ ಕರ್ಲೇವ ಯಮ್ಮ ಮೇಲೆ ಗುಡಿ ಒಳಗೆ ಹೋಗಿ ಯಮ್ಮ ಪೂಜಾರಿ ನಾನೆಲ್ಲ ಅಥವಾ ಇಲ್ಲ ಯವ್ವ ನೋಡ್ಕೊಂಡ್ ಬರ್ತಲ್ಲ ಆಗ್ಲಿ ಅಮ್ಮ ಯಪ್ಪ ಪೂಜಾರಿ 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 ಹೂ! ಎಲ್ಲಿ ಹೋಗ್ಯಾನೋ ಎಲ್ಲಿ ಮಲ್ಕೊಂಡಾನೋ ಯಪ್ಪ ಪೂಜಾರಿ ಭಕ್ತಾದಿಗಳು ಬಂದಿ ಬಾರಪ್ಪ ಗುಡಿಗೆ ಪೂಜಾರಿ ಹಿಂದ ಜಾತ್ರೆಗೆ ಹತ್ಲ ಬಿಟ್ಟು ಎಲ್ಲಿ ಹೋಗಿ ಮಲ್ಕೊಂಡೆ ಓಯಪ್ಪ ಪೂಜಾರಿ ಏ ಪೂಜಾರಿ ಎಲ್ಲಿ ಗಣೇಶನ ಪೂಜೆ ಮಾಡಕ್ ಹೋಗ್ಯಾನೆ ಆಮೇಲೆ ಕವಲದ
ಕೋಣ ಏಯಮ್ಮ ಯಾರದಿ ಎಳನೇನ ಹೊಲದ ಕೋಣ ಏಯಮ್ಮ ಯಾರದಿ ಎಳನೇನ ಹುರಗಜ್ಜಿ ಎಟ್ಟಿ ನಂಗೆ ಎದ್ದ ಬರ್ತೀಯ ಮೇಲೆ ಹುರಗಜ್ಜಿ ಎಟ್ಟಿ ನಂಗೆ ಎದ್ದ ಬರ್ತೀಯ ಮೇಲೆ ನೋಡಿ ಮುಟ್ಟವ ಕಣ್ಣ ಏಯಮ್ಮ ಯಾರದಿ ಎಳನೇನ ಹಿಂದಿನ ಹುಡುಗಿ ಮಯ ಬಣ್ಣ ಹೇಗಲಿ ಅಣ್ಣ ಹಿಂದಿನ ಹುಡುಗಿ ಮಯ ಬಣ್ಣ ಹೇಗಲಿ ಅಣ್ಣ ನೋಡಿ ಮುಟ್ಟವ ಕಣ್ಣ ಏಯಮ್ಮ ಯಾರದಿ ಎಳನೇನ ಏನೇ ಅಮ್ಮ ಹಾ, ಯಾಕೆ? ನೋಡಿ ಯಾರದ ಹಾ ಅಲ್ಲ ನೋಡ್ರ ದಾಳಂಬ್ರಿ ಬೀಜ ಆಗ್ಯಾವು ಹಾ ಕಣ್ಣು ನೋಡ್ರ ಕವಳಿ ಹಣ್ಣಾಗ್ಯಾವು ಹಾ, ಹಾ. ಕಲ್ಲ ನೋಡ್ರ ಕರಡಾಗೈತಿ ಹಾ, ಹಾ. ಏನೇ ಅಮ್ಮ ನೀನ್ ಹಿಂದೆ ನೋಡಿ ಯಾರದ ಯಾ ದೊಡ್ಡ ವರ್ಣನ ಮಾಡವಪ್ಪ ನೀ ಯಪ್ಪ ಗುರ್ತ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಅಮ್ಮ ಯಾವಡ್ ನನ್ನ ಮಗಳ ಗಂಗವ್ವ ಯಮ್ಮ ಏನಂತ ಪೂಜಾರಿ ಯಾಕಂದ್ರ ಪೂಜಾರಿ ಅನ್ನಕತ್ತ ನೀವ ಯಮ್ಮ ಏನಂತ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟಕ್ಕಿರ ನಿಂಬೆ ಹಣ್ಣ ಹೌದು ನೋಡಿ ಮುಚ್ಚವ ನನ್ನ ಎರಡು ಕಣ್ಣ ಹಾ ಹಾ ಯವ ನಿನ್ನ ಕಣ್ಣ ನೋಡ್ರ ಕವಳಿ ಏನಾಗ್ಯಾವ ಅಂತ ಹೌದು ಹುಬ್ಬ ನೋಡ್ರ ಕಾಮಣ ಬೆಲ್ಲ ನೋಡ್ದಂಗ ಆಗೈತೆ ಅಂತೇವ ಹಾ, ಇದು ಒಂದ ಹಾ. ನಿನ್ನ ತುಟಿ ತೊಂಡಿ ಹಣ್ಣೇವ ಗಡ್ಲ ಸಿಡ್ಡಾಳ ಪ್ಯಾರ ಹಣ್ಣು ಅಂತೇವ ಹಾ, ಹಾ. ಮುಂದ ಮೂಗ ಸಂಪಿಗೆ ತನಿ ಹಾ. ನಿನ್ನ ಬೈತಾಲೈತೆಲ್ಲವ ಪುನಃ ಬೆಂಗಳೂರು ರೋಡ್ ಆಗೈತೆ ಅಂತ ನೋಡುವ. ಅಂದ್ರ ಸ್ಟೇಟ್ ಎಷ್ಟು ದಿಟ್ಟಿಸ್ ನೋಡ ಅಂದ್ರ ರಾತ್ರಿ 9ಕ್ಕೆ ಬಂದಿಟ್ಟು ವರ್ಣನ ಮಾಡಕತ್ತದ ಇನ್ನ 3 ಸಂಜೆ ಜಾರ ಮಧ್ಯಾಹ್ನ ಗಂಟೆ 3 ಗಂಟೆಗೆ 4 ಬಂದಿದ್ರ 4ಕ್ಕೆ ಇನ್ನ ವರ್ಣನ ಮಾಡ್ತಿದ್ದೇವು ಹಿಂಗಂದಿ ಅದಕ್ಕೆ ಯಮ್ಮ ನಿಮ್ ಇಬ್ಬರದು ಗುರ್ತು ಹತ್ತಿಲ್ಲ ನಿಮ್ಮ ಕೂಣ ಗುರ್ತ ಸರ್ವ ಸಿಂಗರ್ಲ ಹೇಳಿದಂಗ ಆದ್ರೆ ಯಮ್ಮ ಗುಡಿ ಒಳಗೆ ತಗೋತಾನ ಇಲ್ರಿ ಯಮ್ಮ ನೀವು ಗುಡಿ ಹೊರಗಡೆ ನಿಂದ್ರದಾಕೈತೆ ಅಂತ ನೀವ ಯಮ್ಮ ಹಿಂಗತಾನು ಹೌದು ಯಮ್ಮ ನಮ್ ಕುಣ ಗುರ್ತ ಹೇಳ್ಬೇಕಂತ ಯವ ಹೇಳಬೇಕ ಯಾರು ನಮ್ಗೆ ಗೊತ್ತಾಗಿಲ್ಲ ಯವ ನಿನ್ನ ಕೊಟ್ಟೂರಿ ಅವರೇ ಹಾ ಹಾ ಹುಟ್ಟಿದೂರಿ ಅವರೇ ಹೌದು ಗಂಡ ಯಾರ ಹಾ, ಹಾ. ಭಾವ ಯಾರೇ ಹಾ, ಹಾ, ಹಾ. ಹೇಳಿದ್ರಿ ಅಮ್ಮ ಪಕ್ಕ ಗುರ್ತಾಕತಿ ಹಾ. ಚಂದಾಗಿ ಹೇಳ್ಬಿಡ ಆಗ್ಲಿ ಯಮ್ಮ ಹೇಳತ್ ತಗೋಲ್ಲ ಪೂಜಾರಿನ ಹಾ ಮಳ್ಳ ಪೂಜಾರೋ ನೀನ ಮಂಗ ಪೂಜಾರೋ ನೀನ ಬಂದ ಕೇಳೋ ಗೊತ್ತೇನು ಲಗಲಾರ ಲಗಲಾರ ಗಂಗಾನಾನ ವೀರ ಪಕ್ಷಿ ಬಸವಂತ ವೀರ ನನ್ನ ಪ್ರಾಣೇಶ್ವರ ಇರ ಪಕ್ಷಿ ಬಸವಂತ ನನ್ನ ಪ್ರಾಣೇಶ್ವರ ವೀರ ಪಕ್ಷಿ ಬಸವಂತ ವೀರ ನನ್ನ ಪ್ರಾಣೇಶ್ವರ ಇರ ಪಕ್ಷಿ ಬಸವಂತ ನನ್ನ ಪ್ರಾಣೇಶ್ವರ ಮಳ್ಳ ಪೂಜರೋ ನೀನ ಮಂಗ ಪೂಜರೋ ನೀನ ಬಂದ ಕೇಳೋ ನಮನ ಗೊತ್ತಿಲ್ಲೇನು ಲಗಲಾರ ಗಂಗಾ ಮಲ್ಲ ಪೂಜಾರ ನೀನ ಮಲ್ಲ ಗಂಡ ಸಾನೀನ ಬಂದ ಕೇಳತೋ ನಮನ ಗೊತ್ತಿಲ್ಲೇನ ಲಗಲಾರ ಗಂಗಾನಾನ ಹೊಲಗಾರ ಬಾರದಿಯೋ ವರಿ ಕಣ್ಕಿ ವಯ್ಯ ಫಲಕಾರ ಭಾರತೀಯ ಕನಕಿ ವಯ್ಯತಿಯ ಕಣಕಾರ ಬಾರದಿಯೋ ಕಳೆಯರ ವಯ್ಯತಿಯೋ ಫಲಕಾರ ಭಾರತೀಯ ಕನಕಿ ವಯ್ಯತಿಯ ಮಳ್ಳ ಪೂಜೆರೋ ನೀನ ಮಂಗ ಪೂಜೆರೋ ನೀನ ಬಂದ ಕೇಳೋ ನಮನ ಗೊತ್ತಿಲ್ಲೇನು ಲಗಲಾರ ಗಂಗಾ ನಾಡ ಆ ಮಲ್ಲ ಪೂಜಾರ ನೀನ ಮಲ್ಲ ಗಂಡ ಸಾನೀನ
ಬಂದ ಕೇಳಾತೋ ನಮನ ಗೊತ್ತಿಲ್ಲೇನ ಲಗಳಾರ ಗಂಗಾ ನಾನ ಯಮ್ಮ ನಾವ್ ಯಾರನ್ನ ಗೊತ್ತಾಗ್ಲಿ ಕೇಳಿ ಪೂಜಾರಿನ ಏನು ಹುಡುಗ ನಿನ್ನ ಕೈ ಸಿಕ್ಕು ಒದ್ದಾಡಬಾದು ಎಲ್ಲ ವರ್ಣ ಮಾಡ್ಕೋತ ಗೊತ್ತಾನಂದ್ರ ಹಾ ಭಕ್ತಿಯಿಂದ ಬಸವಣ್ಣ ಪೂಜೆ ಮಾಡೋದು ಬಿಟ್ಟ ಅವ್ರು ಹಂಗದಾರು ಇವ್ರು ಹಿಂಗದಾರು ವರ್ಣನ ಮಾಡಕತ್ತ ಇವಾಗ ಪೂಜಾರಿ ಕೇಳ್ಬೇಕ ಮಾಡಕ್ಕಿಂತ ಗಪ್ಕೊಂಡ್ರು ಬಿಟ್ಟು ಪೂಜಾರಿ ಈಗರ ಗುರ್ತತ್ತೆ ಅಥವಾ ಏನ ಇಲ್ಲ ಯಮ್ಮ ಇನ್ನೂ ಗುರ್ತೈತಿಲ್ಲ ಹತ್ತಿಲ್ಲ ಯವ್ವ ನನ್ನ ಮಗಳ ಯಮ್ಮ ಏನಂತಾನ ಪೂಜಾರಿ ಪೂಜಾರಿಗೆ ಇನ್ನೂ ಗುರ್ತತ್ತಿಲ್ಲ ಅಂತ ಹಾ ಹಾ ಗೊತ್ತಾ ಹೇಳ್ಬೇಕಲ್ಲ ಎಲ್ಲ ಇವು. ಯಮ್ಮ ನನ್ನ ಕೊಟ್ಟದ ಶಾರ ಬೈಲಂಗಲ್ಲ ನನ್ನ ತೋರ್ಮಣಿ ಬೈಲ್ವಾಡ ಬೈಲ್ವಾಡ ಇದದ ಆ ಈರ್ ಪಕ್ಷೋತ್ತರ ಬಂದ ನನ್ನ ಮೈದಂಡ್ರಾಗಬೇಕು ಆ ಲಗಳ ಹೆಸರು ಬಂದ ನನ್ನ ಪ್ರಾಣ ಕಾಂತಾಗಬೇಕು ಯಮ್ಮ ನನಗೆ ಬಂದ ಲಗಳರ್ ಗಂಗಾ ಲಗರ್ ಗಂಗಾ ಅಂತ ಹೇಳಿ ಪೂಜಾರಿಗೆ ಪೂಜಾರಿ ಯಪ್ಪ ಆಕಿನ ಕೊಟ್ಟದು ಸ್ಯಾರ ಬೈಲು ಹಂಗಲ್ಲ ಅಂತ ತವರ ಮನೆ ಬೈಲ್ವಾಡ ಆ ಇರ್ಪಕ್ಷಿ ಬಸ್ಸು ಅಂತ ಬಂದು ಮೈದಂಡ್ರ ಬೇಕಂತ ಲಗಳಿ ಇರಾನ ಬಂದಾಕಿ ಗಂಡ ಬೇಕಂತಪ್ಪ ಆಕಿ ಲಗಳರ ಗಂಗ ನಮ್ಮ ಮೇಲ್ಮನಿ ಬರಮ್ಮ ಯಮ್ಮ ಇದ್ರ ಮೊದಲ ಹೇಳ್ಬೇಕಲ್ಲ ಗೊತ್ತಾಕೈತೆ ಈರಪ್ಪಣ್ಣ ಹೆಂಡತಿ ನೀಟೆಲ್ಲ ಗದ್ಲ ಹಿಡಿದಂತ ನನಗೇನು ಗೊತ್ತಾಗ್ಬೇಕು ಯವ್ವ ನೀವು ಬಂದು ಈ ನವನಿಗೆ ಅಲ್ಲಾಡಿಸ್ತಾರ ನನಗೇನು ಗೊತ್ತಾಗ ಇರ್ಲಿ ಪಕ್ಕ ಗುರ್ತಾತಲ್ಲ ಹಾ ಯವ್ವ ಪಕ್ಕ ಗುರ್ತಾತಂತ ಯಮ್ಮ ಗೊತ್ತಾತಲ್ಲ ಪೂಜಾರಿ ಯವ್ವ ಅಲ್ಲಿ ನೋಡಲ್ಲಿ ಕನಕಾಪಡಿ ಹೇಳ ಯಮ್ಮ ಇಲ್ಲಿ ನೋಡಿ ಇಲ್ಲಿ ಇಕ್ಕಿ ಪೂಜಾರೆಲ್ಲ ಹಿಂಗಂತಾನೆ ಗುಡಿನ ಕಸಾನು ಹೊಡೆದಿಲ್ಲ ಇವ ಏನ ಇವ ಹೊಟ್ಟೆರ ಸಾಕಟ್ಟು ಬಿಟ್ಟಾನು ಹೌದಲ್ಲ ಯಮ್ಮ ಸ್ವಚ್ಛ ಇರ್ಬೇಕಲ್ಲ? ಕೇಳಿ ಯಪ್ಪ ಪೂಜಾರಿ ಅಲ್ಲ ಮ್ಯಾಲ್ನೂರ್ ರಗಡ್ ಚಂದ ಮಾಡಿ ಸುತ್ತಮುತ್ತನು ಚಂದ ಮಾಡಿ ತಳಗ ನೋಡ ಯಪ್ಪ ಇಲ್ಲಿ ಏನೇ ಅಮ್ಮ ನೀವು ಊರಿಗಾಳಗಾಳತ್ತೆ ಮ್ಯಾಲ ಬಂದ್ರಿ ನಮ್ಮ ಬಸವಣ್ಣ ಗುಡ್ಡ ಕಿತ್ಕೊಂಡ ಹಗ್ಗ ಹರ್ಕೊಂಡ ಆ ಗಾಡಿಗಾದ ಈ ಗಾಡಿಗಾದ ಹೋಗಿ ನಾರಾಯಣಪ್ಪನ ಗುಡ್ಡ ಬಿದ್ದೈತಿ ನೋಡ ಅಮ್ಮ ನಾರಾಯಣಪ್ಪನ ಗುಡ್ಡ ಬಿದ್ದತಿ ಎಪ್ಪತ್ತಂದ ಗದ್ದಿ ಗೊಳಸದನ ಓ ಬಾ 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 ಬಾ. ನೋಡ ಅಮ್ಮ ಬಂದ ತಡ ಇಲ್ದ ಬರ್ತಾನ ಬಿಡ ಆಗ ಬರ್ತಾನೆ ಅಮ್ಮ ಅವ ಇರ್ಲಿಪ್ಪ ಯಾವ ಯಮ್ಮ ಪೂಜಾರಿ ಕಸ ಹೊಡಿಲ್ಲ ಸ್ವಲ್ಪ ಏನೇ ಅಮ್ಮ ನೀವು ಎದಕ್ಕೆ ಬಂದಿರಿ ಯಪ್ಪ ನನ್ನ ಮಗಳ ಗಂಗೋಗ ಮಕ್ಳು ಬೇಕಾಗ್ಯಾವ ಕೆಲ್ಸದ ಹುಡುಗ್ಬೇಕು ನೋಡ ಅಮ್ಮ ಹೌದಾ ಯವ್ವ ನನ್ನ ಮಗಳೇ ಯಮ್ಮ ಏನಂತಾನ ಪೂಜಾರಿ ಪೂಜಾರಿ ಅಂತಾನು ಹಾ ಹಾ ಯಪ್ಪ ಗುಡಿ ಕಸ ಹೊಡಗ್ ನನ್ನ ಮಗನ ಅನ್ನಿ ಹಾ. ಯಮ್ಮ ನೀವ್ ಯಾಕೆ ಬಂದ್ರಿ ಅಂತ ಕೇಳಿದೆ ಹೌದು ಭಕ್ತಿಲಿ ಯಪ್ಪ ನನ್ನ ಮಗಳ ಮಕ್ಕಳ ಬಿಡ್ಕೊಳಕ್ ಬಂದ ಅನ್ನಿ ಯಮ್ಮ ಹಾಗಾದ್ರೆ ಕಸ ನೀವ ಹೊಡಿಬೇಕು ಅಂತಾನು ಹೊಡೆದ್ ಬಿಡವ ನೀನ ಯಮ್ಮ ಭಕ್ತಿಯಿಂದ ಬಸವಣ್ಣಗೆ ನಾ ಬಂದಿನ ಅಂದ್ರಕ ಯಮ್ಮ ಗಂಡ ಮಗ ನನಗೆ ಬೇಕಾಗ್ಯಾನು ಹೂನ ಯವ್ವ ಯಮ್ಮ ನೀನು ಹೊಡ್ಗೋದ್ ಬೇಡ ಮತ್ತೆ ಈ ಪೂಜಾರಿ ಹೊಡ್ಗೋದ್ ಬೇಡ ಆಗ್ಲಿವ ನನ್ನ ಬತ್ತಿ ಸರಿಗೆ ನಾನು ಕಸ ಹೊಡ್ತೀನಿ ನೀನು ಹೊಡ್ ಸರಿ ಅಂತ ಹೊಡಿಯವ ಯಮ್ಮ ಗುಡಿ ಕಸ ಅಂತ ಹೊಡೆದಿ ಯವ್ವ ಕಸ ಹೊಡೆದಿಲ್ಲ ಯಮ್ಮ ಮೇಲೆ ಇದು ಅಂತ ನೀರು ತಗೊಂಡ ಬಸವಣ್ಣ ಮುಖಾರ ತೊಳಿ ಯಪ್ಪ ಪೂಜಾರಿ ಯಪ್ಪ ಬಸವಂದ್ರ ಸೀತಾಳ್ ಮಾಡು ಯಮ್ಮ ಯಮ್ಮ ನೋಡಲೆ ನೋಡಾಕತ್ತಂಗಪ್ಪ ನಾನು ನುಂಗ ಸಿಗಿಸೀನಿ ಏ ಪೂಜಾರಿ ಅಲ್ಲ ಬಸವಣ್ಣ ದೇವ್ರಿಗೆ ಸ್ನಾನ ಮಾಡ್ತಾನ ನಾವು ನೀರು ಕೊಟ್ರೆ ಶಿವ 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 ಅಂತ ಹೇಳಿ ಏನ ಜಳಕ ಮಾಡಿಬಿಟ್ಟಿಲ್ಲ ಏನೇ ಅಮ್ಮ ನಾ ಕೈ ಕಾಲು ಮುತ್ತಿ ತಕೊಂಡ್ರ ಬಸವನ್ ದೇವ್ರ ತಕೊಂಡಂಗ ನೋಡ ಅಮ್ಮ ಓಹೋ ಹಿಂಗೈತೆ ನೆಪ್ಪ ಪದ್ಧತಿ ಇದೆ ಯವ ನನ್ನ ಮಗಳ ಗಂಗವ ಯಮ್ಮ ಏನಕ್ಕನ್ ಪೂಜಾರಿ ಪೂಜಾರಿ ಅಂತಾನು ಹಾ ಅಲ್ಲಪ್ಪ ದೇವ್ರಿಗೆ ನಾವು ನೀರು ಕೊಟ್ಟಿದ್ದೆ ನೀನ್ ಯಾಕೆ ಜಳಕ ಮಾಡಿದೆ ಅಂತ ಕೇಳಿನಿ ಹಾ ಹಾ ಏ ಅಮ್ಮ ಅಂದವ್ ಹಾ ಬೆಳಗಿನ 5 ಗಂಟೆಗೆ ಎದ್ದ ಹಾ ಹಾ ಕಬ್ಬಿನ ಮೇಲೆ ಬಿದ್ದಂತ ಇಬ್ಬನಿ ನೀರು ತಂದು ನಮ್ಮ ಬಸವಂದ್ರ ಶೀತಾಳ ಮಾಡೀನಿ ಹೌದು ನೀವು ಕೊಟ್ಟಂತ ನೀರ ನನಗ ನೋಡಿ ಅಮ್ಮ ಅಂದೆವು ಯಮ್ಮ ಹೌದಲ್ಲ ಎಣ್ಣೆ ಕೊಟ್ಟು ಬಿಡೆವು ಯಮ್ಮ ಹಿಂಗಂದಿ ಯಮ್ಮ ಈ ಎಣ್ಣೆ ತಗೊಂಡ ಬಸವಣ್ಣ ಏನು ಮಜಲ ಮಾಡಂತ ಹೇಳು ಪೂಜಾರಿ ಯಪ್ಪ ದೇವ್ರು ಏನ್ ಮಜಲ ಮಾಡ್ತಗೋ ಯಮ್ಮ ಯಮ್ಮ ನೋಡಲೆ ಪೂಜಾರಿ ಯಮ್ಮ ದೇವ್ರಿಗೆ ಎಣ್ಣೆ ಕೊಟ್ರೆ ಯಪ್ಪ ನೀನ್ ಯಾಕೆ ಹಚ್ಕೊಂಡಿ ಏನೇ ಅಮ್ಮ ನಾ ಎಣ್ಣೆ